ವಯನಾಡು ಭೂಕುಸಿತ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಿ 400ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಪಶ್ಚಿಮ ಘಟ್ಟ ಸಾಲು ಅರಣ್ಯ ಉಳಿಸಲು ಸರ್ಕಾರ ಮುಂದಾಗಿದೆ. ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ರೆಸಾರ್ಟ್ ನಿರ್ಮಾಣ ವಿರುದ್ಧ ಕ್ರಮಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಅರಣ್ಯದಲ್ಲಿ ರೆಸಾರ್ಟ್ ನಿರ್ಮಾಣಕ್ಕೆ ಅಧಿಕಾರಿಗಳಿಂದ ಬ್ರೇಕ್. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ವಲಯದ ಅರಣ್ಯ ಪ್ರದೇಶ ಭೈರಾಪುರ ಗ್ರಾಮದ ಡೀಮ್ಡ್ ಫಾರೆಸ್ಟ್ ಸರ್ವೆ ನಂಬರ್ 74 ಊರು ಬಗ್ಗೆ ಅರಣ್ಯದಲ್ಲಿ ರೆಸಾರ್ಟ್ ನಿರ್ಮಾಣ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಹಾಗೇನೆ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇದ್ದ 4 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬಿಣ ಇದೀಗಾಗಲೇ ಇಲಾಖೆಯ ವಶಕ್ಕೆ ಬಂದಿದೆ. ವಯನಾಡಿನಲ್ಲಿ ಭೂಕುಸಿತ ಸಂಭವಿಸಿ ಏನೇನಾಯಿತು ಅವಾಂತರ ಅನ್ನೋದನ್ನು ನೋಡಿದ್ವಿ. ಅದರಲ್ಲೂ ಪಶ್ಚಿಮ ಘಟ್ಟ ಸಾಲು ಸಂರಕ್ಷಣೆಗೋಸ್ಕರ ಮತ್ತು ಅಲ್ಲಿ ಪದೇ ಪದೇ ಈ ರೀತಿಯಾಗಿ ಬೆಟ್ಟ ಗುಡ್ಡಗಳನ್ನು ಬೀಳಿಸೋದು, ರೆಸಾರ್ಟ್ಗಳು ತಲೆ ಎತ್ತೋದು, ಅದನ್ನು ಒಂದು ರೀತಿಯ ಪ್ರವಾಸೋದ್ಯಮ ತಾಣವನ್ನಾಗಿ ಪರಿವರ್ತಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಅದರಿಂದಾಗಿಯೇ ಈ ಪ್ರಾಕೃತಿಕ ವಿಕೋಪಗಳು ಮತ್ತಷ್ಟು ಮನುಷ್ಯನ ಜೀವನದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಅದನ್ನು ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್. ಈಗಾಗಲೇ ರೆಸಾರ್ಟ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ತಡೆಯೊಡ್ಡಿದೆ. ಒಂದಷ್ಟು ಕ್ರಮಗಳನ್ನು ಅಧಿಕಾರಿಗಳು ಕೂಡ ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ನಡೆ ನಿಜಕ್ಕೂ ಕೂಡ ಮೆಚ್ಚುವಂಥದ್ದು. ಏನೆಲ್ಲ ಆಗಿದೆ ಅಂತ ಈ ಒಂದು ವಿಚಾರದಲ್ಲಿ? ಖಂಡಿತವಾಗ್ಲೂ ಮಧುಶ್ರೀ, ಏನು ವಯನಾಡು ಮತ್ತೆ ಶಿರೂರಿನಲ್ಲಿ ಏನು ಭೂಕುಸಿತವಾಗಿತ್ತು, ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಾವು ನೋವು ಕೂಡ ಸಂಭವಿಸಿತ್ತು. ಇದರಿಂದ ರಾಜ್ಯ ಸರ್ಕಾರ ಈಗ ಅಲರ್ಟ್ ಆಗಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆ ಸೇರಿದಂತೆ 9 ಜಿಲ್ಲೆಗಳಲ್ಲಿ ಪಶ್ಚಿಮ ಘಟ್ಟ ಸಾಲು ಮತ್ತೆ ಅರಣ್ಯವನ್ನ ಉಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಈ ಕುರಿತಂತೆ ಈಗ ಆಲ್ರೆಡಿ ಚಿಕ್ಕಮಗಳೂರು, ಹಾಸನ, ಚಾಮರಾಜನಗರ ಸೇರಿದಂತೆ 9 ಜಿಲ್ಲೆಗಳಿಗೂ ಕೂಡ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಒಂದು ಪತ್ರದ ಮೂಲಕ ಈಗ ಆದೇಶವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಪಶ್ಚಿಮ ಘಟ್ಟ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಸಾವಿರಾರು ಎಕರೆ ಪ್ರದೇಶಗಳನ್ನ ಒತ್ತುವರಿ ಮಾಡಲಾಗಿತ್ತು. ಪ್ರವಾಸೋದ್ಯಮದ ಹೆಸರಿನಲ್ಲಿ ಆ ಒಂದು ಪ್ರದೇಶಗಳಲ್ಲಿ ರೆಸಾರ್ಟ್ ಮತ್ತೆ ಹೋಮ್ ಸ್ಟೇಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಈಗ ಅಂತಹ ಒಂದು ಒತ್ತುವರಿ ಆದಂತಹ ಸ್ಥಳಗಳಲ್ಲಿ ಏನು ರೆಸಾರ್ಟ್ ಮತ್ತೆ ಹೋಮ್ ಸ್ಟೇಗಳನ್ನ ನಿರ್ಮಾಣ ಮಾಡಿದ್ದಾರೆ, ಅದನ್ನ ತೆರವಿಗೆ ಈಗ ಆದೇಶವನ್ನ ನೀಡಿರುವಂತದ್ದು. ಈ ಒಂದು ಆದೇಶದ ಬೆನ್ನಲ್ಲೇ ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಈಗ ಅಂತದ್ದೇ ಒಂದು ಅನಾಧಿಕೃತವಾಗಿ ನಿರ್ಮಾಣವಾಗುತ್ತಿದ್ದಂತಹ ರೆಸಾರ್ಟ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬೈರಾಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ವೆ ನಂಬರ್ 74ರಲ್ಲಿ ಏನು ಖಾಸಗಿ ವ್ಯಕ್ತಿಗಳು ರೆಸಾರ್ಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ರು, ಆ ಒಂದು ಸ್ಥಳಕ್ಕೆ ಮೂಡಿಗೆರೆಯ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಆಲ್ರೆಡಿ ಸ್ಥಳವನ್ನ ವಶಕ್ಕೆ ಪಡೆದುಕೊಂಡು ಜೊತೆಗೆ ರೆಸಾರ್ಟ್ ನಿರ್ಮಾಣಕ್ಕೆ ಏನು ಕಬ್ಬಿಣವನ್ನ ಬಳಸ್ತಾ ಇದ್ರು ಅದನ್ನ ಸೀಸ್ ಮಾಡಲಾಗಿದೆ. ಮಧುಶ್ರೀ, ಧನ್ಯವಾದ ಅಶ್ವಿತ್ ತಮ್ಮ ಮಾಹಿತಿಗಾಗಿ. ಕೊಡಗಿನಲ್ಲಿ ಸಂಭಾವ್ಯ ಅಪಾಯಗಳ ಬಗ್ಗೆ ತಜ್ಞರ ವರದಿ. ಕೊಡಗಿನಲ್ಲಿ ಆಗಬಹುದಾದಂತಹ ಅಪಾಯಗಳ ಬಗ್ಗೆ ತಜ್ಞರು ವರದಿಯನ್ನು ಕೊಟ್ಟಿದ್ದಾರೆ. 104 ಭೂಕುಸಿತ ಪ್ರವಾಹ ಪ್ರದೇಶಗಳನ್ನು ಗುರುತು ಮಾಡಲಾಗಿದೆ. ಹಾಗೆಯೇ ಅಪಾಯದಲ್ಲಿರುವಂತಹ 2995 ಕುಟುಂಬಗಳ ಸ್ಥಳಾಂತರಕ್ಕೆ ಪ್ಲಾನ್ ಮಾಡಲಾಗಿದೆ. ಕಳೆದ ವಾರ 313 ಕುಟುಂಬಗಳ ಸ್ಥಳಾಂತರವಾಗಿತ್ತು. ಈಗಾಗಲೇ ಜಿಲ್ಲೆಯ ಹಲವೆಡೆ 95 ಕಾಳಜಿ ಕೇಂದ್ರ ಸ್ಥಾಪನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ 24% ಅಧಿಕ ಮಳೆಯಾಗಿದೆ. ಕೊಡಗು ಜಿಲ್ಲೆಯನ್ನ ಆಗಸ್ಟ್ ಆತಂಕ ಕಾಡ್ತಾ ಇದೆ. 2018ರ ಆಗಸ್ಟ್ನಲ್ಲೇ ಜಲಪ್ರಳಯ ಸಂಭವಿಸಿತ್ತು. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಆ ರೀತಿಯ ಅನಾಹುತ ಮತ್ತೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತೆಯನ್ನು ವಹಿಸಲಾಗಿದೆ. ನಮ್ಮ ರಾಜ್ಯಗಳಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಒಂದು ಟೀಮ್ ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಅಲ್ಲಿ ಕೂಡ ಅವರು ಬರ್ತಾ ಇದ್ದಾರೆ. ಭೇಟಿ ಕೊಟ್ಟು ಅವರು ಎಲ್ಲಿ ಸೆನ್ಸಿಟಿವ್ ಝೋನ್ಸ್ ಅವರು ಗುರುತಿಸಿದ್ದಾರೆ, ಅದರಲ್ಲಿ ಹೋಗಿ ಎಲ್ಲ ಸಮೀಕ್ಷೆ ಮಾಡಿ ಒಂದು ವರದಿ ಕೊಡ್ತಾರಂತ. ಸೊ ಅದು ಶೆಡ್ಯೂಲ್ ಪ್ರಕಾರ ಅದು ಮುಂದಿನ ವಾರಕ್ಕೆ ಅವರು ಬರ್ತಾರಂತ. ಪಕ್ಕಾ ಶೆಡ್ಯೂಲ್ ಸಿಕ್ಕಿದ ಮೇಲೆ ತಮ್ಮೆಲ್ಲರಿಗೆ ತಿಳಿಸ್ತೀವಿ.